ಇವತ್ ಬೆಳಿಗ್ಗೆ ನಮ್ ಲಯನ್ಗೆ ಬೂವಾ ಕೊಡ್ಸೋಣ ಅಂತ ಬಂದ್ರೆ ನಮ್ ಲವರ್ ಬೈ ಅದಕ್ಕೆ ಬೂವಾನೇ ಆಗ್ತಲ್ಲ. ಏನಕ್ಕಂದ್ರೆ ಅವ್ನಿಗೆ ಏನೇನೋ ಆಗ್ಬಿಟ್ಟೈತೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ ಲಯನ್ಗೆ ಬೂವಾ ಹಾಕ್ಸ್ಕೊಂಡು ಮಳೆ ಬರ್ತಿದ್ರು ನಾವ್ ಹೋಯ್ತಾರದೆ ಮೈಸೂರು ಕಡೆಗೆ. ಮೈಸೂರ್ಗೆ ಹೋದ್ರೆ ಇವ್ರಿಬ್ರು ನೋಡ್ರಿ ಮೈಸೂರು ಮಾರ್ಕೆಟ್ ಅಲ್ಲಿ 100 ರೂಪಾಯಿ 3 ಬಟ್ಟೆ ಸಿಗ್ತದಲ್ಲ ಅದನ್ನ ತಗೊಂಡ್ ಮನೆಗೆ ಹೋಯ್ತಾರೆ. ಫ್ರೆಂಡ್ಸ್ ಇನ್ನೇನ್ 10K ಕಂಪ್ಲೀಟ್ ಆಯ್ತದೆ. ಫಾಲೋವರ್ಸ್ ಏನ್ ಗಿವ್ ಅವೇ ಮಾಡ್ತಿಲ್ಲ, ಏನ್ ಗಿಫ್ಟ್ ಕೊಡ್ತೀವಿ ಅಂದ್ರೆ ಫಾಲೋವರ್ಸ್ ಗಿವ್ ಅವೇ ಮತ್ತೆ ಗಿಫ್ಟ್ ಕೊಡ್ಬೇಕಂತ ಇವ್ರಿಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೈಸೂರು ಸುತ್ತಮುತ್ತ ಯಾರು ಪೈಂಟ್ ಮಾಡಿಸ್ಕೋಬೇಕು ಅಂದ್ರೆ ಈ ಶೆಡೆ ಕೇಳಿ ಮಾತ್ರ ಪೈಂಟ್ ಮಾಡಿಸ್ಕೋಬೇಡಿ. ಈ ಶೆಡೆ ಯಾವಾಗ್ಲೂ ರಿಂಗ್ ರೋಡ್ ಅಲ್ಲೇ ನಿಂತಿರ್ತಾನೆ, ಯಾರು ಮಾಡಿಸ್ಕೋಬೇಡಿ, ಇವ್ನಿಗೆ ಪೈಂಟ್ ಮಾಡಕ್ ಬರಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲಾರು ಲೈಟಿಂಗ್ಸ್ ನೋಡಕ್ಕೆ 7 ಗಂಟೆ 7:15 ಅಷ್ಟಲ್ಲಿ ಬಂದ್ರೆ ಇವ್ರು 9 ಗಂಟೆಗೆ ಬಂದರೆ ಲೈಟಿಂಗ್ಸ್ ನೋಡಕ್ಕೆ. ಬೆಂಗಳೂರಿಂದ ಕ್ವಾಟ್ ಲೈನ್ ಏನ್ ಆಫ್ ಮಾಡ್ಬಿಡ್ತಾರೆ. ಬನ್ನಿ ಎಷ್ಟೈತದ ಅಷ್ಟು ತೋರ್ಸೋಣ ಹೋಗ್ಬಿಟ್ಟು. ನಿಮ್ ಗ್ರೂಪ್ ಅಲ್ಲೂ ಈ ತರ ಸ್ನಾಪ್ ಲವ್ ಇರ್ತಾರಲ್ಲ, ಟ್ಯಾಗ್ ಮಾಡ್ರಿ. ಈ ತರ ಅದ್ ಏನ್ ಸ್ನಾಪ್ ಹಾಕ್ತಾರ ಹುಡುಗಿರ್ತಾರ, ಎಲ್ಲ ಹುಡುಗಿಯಾಗಿ ಹುಟ್ಬೇಕೇನೋ, ಅಪ್ಪಿ ತಪ್ಪಿ ಹುಡುಗ ಹುಟ್ಬಿಡಾರ ಅಷ್ಟೇ. ಅರಮನೆಗೆ ಹೋಗ ಇಷ್ಟಲ್ಲಿ ಅರಮನೆ ಲೈಟಿಂಗ್ ಆಫ್ ಮಾಡ್ಬಿಟ್ಟಿದ್ರು. ಪಾಪ ವಿಡಿಯೋ ಹಿಡ್ಕೊಂಡು ಹೋಯ್ತಾರೆ, ಆದ್ರೂ ಖಾಲಿ ಅರಮನೆನ. ರಾತ್ರಿ 2 ಗಂಟೆಯಲ್ಲಿ ನಿದ್ದೆ ಬತ್ತಲ್ಲ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬೀಟ್ ಹಾಕಕ್ ಹೋಗಿದ್ವಿ. ಎಂತ ಪ್ರಜೆಗಳಾರ ನೋಡ್ರಿ ನಮ್ ಜೊತೆ. ರೈಲ್ವೆ ಸ್ಟೇಷನ್ ಸುತ್ತಾಡ್ಕ ಬರೋಷ್ಟಲ್ಲಿ ಸುಸ್ತಾ ಹೋಯ್ತು. ಇನ್ನೇನ್ ನಿದ್ದೆ ಮಾಡೋಣ, ಇವನು ಹುಡುಗಿ ಜೊತೆ ನಿದ್ದೆ ಮಾಡ್ತಾನೆ, ಫೋನಲ್ಲಿ ಮಾತಾಡ್ಕ. ನಾನ್ ನಿಮ್ ಜೊತೆ ಮಾತಾಡ್ಕೊಂಡು ನಿದ್ದೆ ಮಾಡ್ತೀನಿ. ಮತ್ತೆ ಸಿಗುವ, ಬಾಯ್.